ಭೂ ಗ್ಯಾರಂಟಿ. ಹಾಂ ಸರ್, ಇದು ಸಿದ್ದರಾಮಯ್ಯನವ್ರನ್ನ 6ನೇ ಗ್ಯಾರಂಟಿ. ಆರನೇದು ಇಲ್ಲ ಇಲ್ಲ ತಮಾಷೆ ಮಾಡ್ತಿಲ್ಲ ಅಪ್ಪ, ಇರೋದನ್ನು ಹೇಳ್ತಾ ಇದ್ದೀನಿ. ಅವ್ನು ಯಾರೋ ಬಂದ ಲಾಸ್ಟಿಗೆ ಅವತ್ತು ಬ್ಯಾಚ್ ಮುಗಿದ್ಮೇಲೆ, ಸರ್ ಇದು ಪಾಠ ಮಾಡ್ಬೇಕಾದ್ರೆ ಇದು ಅದು ಯಾವ ಜೋಕಾಗಿ ಹೇಳ್ತೀರಿ, ಯಾವ ಸೀರಿಯಸ್ ಹೇಳ್ತೀರಿ ಸರಿನಾ? ಸೊ ಇವತ್ತಿನ ಪ್ರಸ್ತುತ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳು. ಮೊದಲನೇದು ಶಕ್ತಿ ಯೋಜನೆ. ಓಕೆ, ಸೊ ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ನಾನ್ AC ಬಸ್ಸಸ್. ಆಯಿತಾ? ಫಸ್ಟ್ 5 ಗ್ಯಾರಂಟಿ ಹೇಳ್ತೀನಿ ನೋಡಿ. ಇಲ್ಲಿ ಹೇಳ್ಕೊಡ್ತೀನಿ. ಒಟ್ಟಿನಲ್ಲಿ ಭಾಳ ಜನಕ್ಕೆ ಏನಂದರೆ 5 ಗ್ಯಾರಂಟಿ ಕೊಟ್ಟರೆ ಅಂತ ಗೊತ್ತು, ಬಟ್ 5 ನೆನಪಿಲ್ಲ. ನಾನು ಹೇಳ್ತೀನಿ ಕೇಳಿ, ಕೆಲವ್ರಿಗೂ ಅಷ್ಟೇ ನೆನಪಿರುತ್ತೆ. ಬಟ್ ಆಯ್ತು, ನಾನು ನೆನಪಿಸ್ತೀನಿ, ತೊಂದರೆ ಇಲ್ಲ. ಪ್ಲೀಸ್ ಲಿಸನ್. ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನಂಬರ್ 1. ಗೃಹಜ್ಯೋತಿ ಒಂದು ಮನೆಗೆ 200 ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಉಚಿತವಾಗಿ ಕೊಡ್ತೀವಿ. ಅದ್ರ ಮೇಲೆ 10 ಯೂನಿಟ್ ಆದರೂ ಪೂರ್ತಿ ವಸೂಲು ಮಾಡ್ತೀವಿ, ಗೊತ್ತಿರ್ಬೇಕಾದ ನಿಮಗೆ. ಹಾಂ, ಕರೆಕ್ಟ್. ಅದನ್ನು ಆಮೇಲೆ ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ ಅಪ್ಪಾಜಿ. ಪ್ರಣಾಳಿಕೆಯಲ್ಲಿ ಹಾಕಿದ್ದು ಸ್ಕೀಮ್ ಇರೋದು ಹಿಂಗೈತಿದ್ದು ಎಲ್ಲ ಉಲ್ಟಾ ಹೊಡೆದಾರೆ, ಗ್ಯಾರಂಟಿ ಎಲ್ಲ ಉಲ್ಟಾ ಹೊಡೆದಾರೆ. ಹೌದು ತಾನೆ? ಓಕೆ, ಸೊ ಕರೆಕ್ಟ್. ಅಂದರೆ ಮುಂಚೆ ಎಷ್ಟು ಯೂಸ್ ಮಾಡಿರ್ತಾರೆ ಅದನ್ನು ಆ್ಯಾವ್ರೇಜ್ ತಗೊಂಡು ಕೊಡ್ತಾ ಇದ್ದಾರೆ. ಓಕೆ ಆಯಿತು. ಸೊ 200 ಯೂನಿಟ್ಸ್ ಆಫ್ ಫ್ರೀ ಎಲೆಕ್ಟ್ರಿಸಿಟಿ 2 ಗೃಹಜ್ಯೋತಿ. 3ನೇದು ಅನ್ನಭಾಗ್ಯ. BPL ಕುಟುಂಬಸ್ಥರಿಗೆ ಪ್ರತಿ ಕುಟುಂಬಕ್ಕೆ 10 kg ಅಕ್ಕಿ. 10 kg ಅಕ್ಕಿ. ಇರೋ 1 by 1 ಹೋಗ್ತೀನಿ, ಯಾಕೋ ನೀವು ಕಂಟ್ರೋಲ್. ಶಕ್ತಿ, ಗೃಹಜ್ಯೋತಿ, ಅನ್ನಭಾಗ್ಯ. 4ನೇದು ಗೃಹಲಕ್ಷ್ಮಿ. ಓಕೆ, ಗೃಹಿಣಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಅಲೋಯನ್ಸ್ ಕೊಡ್ತಾರೆ. 2,000 ರೂಪಾಯಿ ಹಣಕಾಸು ನೆರವು. ಓಕೆ, ಒಬ್ರಿಗೇನೆ, ಅತ್ತೆ ಸೊಸೆ ಇಬ್ಬರು ಕೊಡಲ್ಲ, ಒಬ್ಬರಿಗೆ ಕೊಡೋದು. ಓಕೆ, ಇದು ಆಮೇಲೆ ಲಾಸ್ಟಿಗೆ ಇವನಿದೆ ನಿರುದ್ಯೋಗ ಯುವಕರಿಗೆ ಭತ್ಯೆ, ಅನ್ಎಂಪ್ಲಾಯ್ಮೆಂಟ್ ಅಲೋಯನ್ಸ್. ಹಣ ಈಗ ಬಂದಿಲ್ಲ ಅನ್ನೋ ಪ್ರಶ್ನೆ ಬರಲ್ಲ, ಸ್ಕೀಮ್ ಘೋಷಣೆ ಮಾಡಿದ್ದಾರೆ ಅಷ್ಟೇ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಗೌರ್ಮೆಂಟ್ ಸ್ಕೀಮಿಗೆ ಸರ್ಕಾರಿ ಯೋಜನೆಗಳಿಗೆ ಸಮಾನಾರ್ಥಕ ಪದ ಯಾವುದು ಅಂತಂದರೆ ಕಾಗೆ. 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ. ಆಯಿತಾ? ಇದೇನು ಹೇಳಿದೆ ಕೇಳಿಸ್ಕೊಳ್ಳಿ ಸರ್. ಸಮಾಜದಲ್ಲಿ ಮೂಲೆ ಗುಂಪಾಗಿರುವ ಸಮುದಾಯಗಳು, ದಲಿತರು, ಕರೆಕ್ಟಾಗಿ ನೀವು ಉದ್ದೇಶಿತ ಫಲಾನುಭವಿ ಐಡೆಂಟಿಫೈ ಮಾಡಬೇಕು. ಮೂಲೆ ಗುಂಪಾಗಿರುವ ಸಮುದಾಯಗಳು, ದಲಿತರು, ಆದಿವಾಸಿಗಳು ಟ್ರೈಬಲ್ಸ್, ಮತ್ತು ಕೃಷಿ ಕಾರ್ಮಿಕರು. ಓಕೆ ಸರ್, ಲಿಸನ್ ಟು ಮೀ. ತುಂಬ ವರ್ಷಗಳಿಂದ ಡಾಕ್ಯುಮೆಂಟ್ ಇಲ್ಲದೆ ಇರತಕ್ಕಂಥ ಲ್ಯಾಂಡಲ್ಲಿ ವಾಸ ಮಾಡ್ಕೊಂಡು ಬಂದಿದ್ದರೆ, ಕೆಲವು ಲ್ಯಾಂಡಿಗೆ ಡಾಕ್ಯುಮೆಂಟೇ ಇಲ್ಲ. ರಿಪೀಟ್, ಮೂಲೆ ಗುಂಪಾಗಿರುವ ಸಮುದಾಯಗಳು, ದಲಿತರು, ಆದಿವಾಸಿಗಳು, ಕೃಷಿ ಕಾರ್ಮಿಕರು. ಓಕೆ, ಇವರು ತುಂಬ ವರ್ಷಗಳಿಂದ ಡಾಕ್ಯುಮೆಂಟೇ ಇಲ್ಲದೆ ಇರತಕ್ಕಂಥ ಲ್ಯಾಂಡು, ಅದು ಸರ್ಕಾರದ್ದಾಗಿರ್ಬೋದು, ಖಾಸಗಿ ಆಗಿರ್ಬೋದು. ಸರ್ಕಾರೇತರ ಅದಕ್ಕೆ ಡಾಕ್ಯುಮೆಂಟೇ ಇಲ್ಲ, ಬಟ್ ಇವ್ರು ವಾಸ ಮಾಡ್ಕೊಂಡ್ಬಂದಿದ್ದಾರೆ. ಅಂತಹ ಸಮುದಾಯಗಳಿಗೆ 1.6 ಲಕ್ಷ ಕುಟುಂಬಗಳಿಗೆ ಹಕ್ಕು ಪತ್ರಗಳನ್ನು ವಿತರಣೆ ಮಾಡ್ತಕ್ಕಂಥ ಸ್ಕೀಮು ಭೂ ಗ್ಯಾರಂಟಿ. ಟೈಟಲ್ ಡೀಡ್ಸ್, ಹಕ್ಕು ಪತ್ರಗಳು ಇನ್ಮೇಲೆ ಅದು ಅವ್ರದ್ದೇ. ಟೋಟಲ್ಲು ಈ ಸ್ಕೀಮಿನ ಉದ್ದೇಶಿತ ಫಲಾನುಭವಿಗಳು 1.6 ಲಕ್ಷ. ಮತ್ತು ಮಜಾ ಏನಂದರೆ, ಅವ್ರಿಗೆ ಲ್ಯಾಂಡ್ ರೆಕಾರ್ಡ್ಸ್ನ ಕ್ರಿಯೇಟ್ ಮಾಡಿ ಆ ಲ್ಯಾಂಡ್ ರೆಕಾರ್ಡ್ಸ್ನ ಅವ್ರ ಮನೆ ಬಾಗಿಲಿಗೆ ಹೋಗಿ ಕೊಟ್ಟು ಬರ್ತಾರಂತೆ. 6ನೇ ಗ್ಯಾರಂಟಿ. ಆಯಿತಾ? 6ನೇ ಗ್ಯಾರಂಟಿ. ಹಾಂ, ಕಾಗೆ ಅಲ್ಲ ಸರ್, ಗೊತ್ತಿಲ್ಲ ಸರ್, ಇರೋದನ್ನು ಹೇಳ್ತೀನಿ ನಾನು. ಇಲ್ಲೇನು ಬರ್ದಾರೋ ಅದನ್ನು ಹೇಳ್ತೀನಿ. ಆಯಿತಾ? ಅದನ್ನು ಅವ್ರಿಗೆ ಆಧಾರ್ ಲಿಂಕ್ ಮಾಡಿ ಲ್ಯಾಂಡ್ ರೆಕಾರ್ಡ್ಸ್ ಕ್ರಿಯೇಟ್ ಮಾಡಿ ಅವ್ರ ಹೆಸರಿಗೆ ಬರೆದು ಹಕ್ಕು ಪತ್ರಗಳನ್ನು ಕೊಟ್ಟು ಬರ್ತಾರೆ. ಇದು ಭೂ ಗ್ಯಾರಂಟಿ. ಇದು ಸಿದ್ದರಾಮಯ್ಯನವ್ರನ್ನ 6ನೇ ಗ್ಯಾರಂಟಿ.